ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಸಾಕಷ್ಟು ಜನ ಹೊಸ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಕಮೆಂಟ್ಸ್ಗಳಲ್ಲಿ ಕೂಡ ಕೇಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ಆಗುವಂಥ ಲಾಭಗಳು ಏನಿರ್ಬೋದು? ಎಲ್ಲೋ ಒಂದು ಕಡೆ ಸಾಕಷ್ಟು ಜನಕ್ಕೆ ಈ ಹಣ ಅನ್ನುವಂಥದ್ದು ಸ್ಟ್ರಕ್ ಆಗಿರುತ್ತೆ, ಬರಬೇಕಾಗಿರುವಂಥ ಹಣ ಬರ್ತಾ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೂಡ ನಾವು ಅಕ್ಷಯ ವೃಕ್ಷವನ್ನು ಬರ್ಮಾಡಿಕೊಂಡ್ರೆ ನಮಗೆ ಶೀಘ್ರವಾಗಿ ಹಣ ಬರೋದಕ್ಕೆ ಸಾಧ್ಯ ಆಗುತ್ತಾ? ಇದನ್ನು ಹೇಗೆ ತಿಳಿಸ್ಬೋದು? ಇದ್ರ ಬಗ್ಗೆ ತಿಳಿಸ್ಬೋದು ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಯಾವುದೋ ಒಂದು ಹಣ ಸ್ಟ್ರಕ್ ಆಗಿದೆ ಅಂತಂದರೆ, ಈಗ ನೋಡಿ ನನ್ನ ಮಾಲೆಯೆಲ್ಲ ಸ್ಟ್ರಕ್ ಆಗಿದೆ ಹೆಂಗೆ ಕಚ್ಕೊಂಡು, ಇದನ್ನು ನಿಧಾನಕ್ಕೆ ಬಿಡಿಸ್ತಾ ಇದ್ದೀನಿ. ಹೀಗೆ ಹದಿತ್ತು ಅಂದರೆ ಬಿಡಿಸುತ್ತೆ. ಇಷ್ಟೇ ಸಿಂಪಲ್ಲಾಗಿ ಅವರ ಮನೆಗೆ ಏನಾದರೂ ಅಕ್ಷಯ ವೃಕ್ಷ ಹೋಗಿದೆ ಅಂತಂದರೆ ಅವರು ಸಿಲುಕಿಕೊಂಡಿರ್ತಕ್ಕಂತಹ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಒಂದು ರಂಗದಲ್ಲಿ ವಿಲಿ ಅಂತ ಒದ್ದಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ವಿದ್ಯಾರಂಗವಾಗಿರಲಿ, ವ್ಯವಹಾರದ ಕ್ಷೇತ್ರವಾಗಿರಲಿ, ವ್ಯಾಪಾರದ ರಂಗವಾಗಿರಲಿ, ಅಲ್ಲಿಗೆ ಅದು ಹೋಯ್ತು ಅಂತಂದರೆ, ಮೊನ್ನೆ ಯಾವಾಗಲೂ ನಾನು ಮಾರ್ಕಂಡೆ ಅನ್ನೋದೊಂದು ಏನು ಸ್ಟೋರಿ ಹೇಳಿದ್ನೋ ಹಾಗೆ ನೀವು ಅಕ್ಷಯ ವೃಕ್ಷವನ್ನು ಅಪ್ಕೊಂಡ್ಬಿಟ್ಟಿದ್ದೀರ ಅಂತಂದರೆ ಅವನ್ನು ಕಾಪಾಡುತ್ತಾನೆ. ಯಾರು ಬಂದರೂ ಕೂಡ ಅವ ಕಾಪಾಡುತ್ತಾನೆ. ಯಾರು? ಶಿವ ಅಲ್ಲಿ ಕಾಪಾಡುತ್ತಾನೆ, ಕೇಶವ ಅವ ಕಾಪಾಡುತ್ತಾನೆ. ಇನ್ನು ಶೀಘ್ರವಾಗಿ ಈ ಭೂಲೋಕದಲ್ಲಿ ನಮಗೆ ಫಲವನ್ನು ಕಾಣಿಸ್ಕೊಳ್ಳಲಿಕ್ಕೆ ಅನೇಕ ಕ್ಷೇತ್ರಗಳೋ, ನೀವು ಮಹಿಮೇನೋ ಅಥವಾ ಪುರಾಣವೋ ವೇದವೋ ನೋಡಿದರೆ, ಓದಿದರೆ, ಕೇಳಿದರೆ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ಕೂಡ ಶೀಘ್ರಗತಿಯ ಫಲ ಕೊಡ್ತಕ್ಕಂಥದ್ದು ಮಹಾಗಣಪನ, ವಿಶೇಷವಾಗಿ ಚಂಡಿಯ ಅನುಗ್ರಹ ಇದು ಆಯಿತು ಅಂತಂದರೆ ಅದು ಹಾಗೆಯೇ. ಅದಕ್ಕಾಗಿ ಆ ಸೂರ್ಯ ಪಂಚಾಯತನದ ಬಿಂಬಗಳೊಂದಿಗೆ ಮಂತ್ರ ಪುರಸ್ಸರ, ತಂತ್ರ ಪುರಸ್ಸರ, ಯಂತ್ರ ಪುರಸ್ಸರ ಅಂತ ಏನೇನೇನೇನು ಇದೆಯೋ ಹಾಗೆ ನೀವು ಎ ಟಿ ಎಮ್ ಕಾರ್ಡ್ ತೆಗೆದುಕೊಂಡು ಹೋದ ಕೂಡಲೇ ಹಾಕಿದ್ರೆ ಬಟನ್ ಎಲ್ಲ ಕಡೆ ಹೊತ್ತಿದ್ರೆ ಹೇಗೆ ನಿಮಗೆ ಕ್ಯಾಶ್ ಬರೋಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೇನು ಕ್ಲಾಸ್ ಇಟ್ಟಿಲ್ಲ, ಅದಕ್ಕೆ ನಿಮ್ಗೆ ಎಕ್ಸಾಮ್ ಬರೆಸಿಲ್ಲ. ಎ.ಟಿ.ಎಮ್ ಕಾರ್ಡ್ ನಿಮಗೆ ಬ್ಯಾಂಕ್ ಅವ್ನು ಕೊಟ್ಟಿರ್ತಾನೆ, ಸಣ್ಣ ನಾಲೆಡ್ಜ್ ಅದಕ್ಕೆ ಸಾಕು. ಹೋಗಲ್ಲಿ ಮಾಡಿದ್ರೆ ಹೇಗೆ ಬರುತ್ತೆ ಅದು. ಅವನೇನಾದರೂ ATM ಮಷಿನನ್ನು ಡೆಮೋ ಇಟ್ಬಿಟ್ಟು ಅಲ್ಲೇನು ಕೂಡ ಥಿಂಗ್ಸ್ ಇಲ್ಲ ಒಳಗಡೆ, ಅಂದರೆ ಮಷಿನ್ ಒಳಗಡೆ ಏನೂ ಕೂಡ ಒಂದು ಇಂಜಿನ್ ಮತ್ತೊಂದು ಎಂತ ಇಲ್ಲ, ನೋಟು ಇಲ್ಲ, ಬರುತ್ತಾ? ಬರಲ್ಲ. ATM ಮಿಷಿನ್ ಮನೆ ಒಳಗಡೆ ಇದ್ದರೆ ಹೇಗೆ ಕೆಲಸ ಮಾಡಿ, ಅಂದರೆ ನಿಮ್ಮ ಹತ್ತಿರ ನಿಮ್ಮ ಅಕ್ಕಪಕ್ಕದ ಕೆಲಸ ಮಾಡುತ್ತೋ ಅಕ್ಷಯ ವೃಕ್ಷ ಇದ್ದರೆ ಅಷ್ಟೇ ಕೆಲಸ ನಿಮ್ಮನ್ನು ಮಾಡಿಕೊಡ್ತೀವಿ. ನೀವು ಇರೋದು ಪ್ರೇಯರ್ ಮಾಡಿ ನಿಮಗೆ ಬರಬೇಕಷ್ಟೇ. ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರವನ್ನೇ ನೀವು ಹೇಳ್ತಾ ಇರ್ತೀನಿ ಅಂತಂದರೂ ಕೂಡ ಅಂತಹ ವಿಶ್ವಶಕ್ತಿಯ ಜೊತೆ ಕನೆಕ್ಟ್ ಮಾಡಿ ನನಗೆ ತೊಂದರೆ ಅಂದರೆ ನಿಮ್ಮ ನೋವಿದೆಯಲ್ಲ, ನಿಮ್ಮ ನೋವು ಬಲವಂತದ ನೋವು ಭಗವಂತನಿಗೆ ಕಾಣಿಸ್ಕೊಂಡಾಗ ನಿವಾರಣೆ ಮಾಡಿ ಭಾಗ್ಯೋದಯವನ್ನೇ ಅವ ಉಣಬಡಿಸ್ತಾನೆ ಅನ್ನೋದು ಮಾತ್ರ ಸತ್ಯವಾಗಿರತಕ್ಕಂತಹ ಪರಮ ರಹಸ್ಯ ಇದು. ಯಾರಲ್ಲಿ ಅದು ಇದೆಯೋ ಆ ತೊಳಲಾಟವನ್ನು, ಆ ಒದ್ದಾಟವನ್ನು ಹೋಗಲಾಡಿಸೋ ಮುಖಾಂತರ ಶೀಘ್ರಗತಿಯ ಮನೋವಾಂಛಿತ ಫಲ ಸಿದ್ಧಿರಸ್ತು. ಎಲ್ಲಿ? ಅಕ್ಷಯ ವೃಕ್ಷ ಇದ್ದಲ್ಲಿ. ಖಂಡಿತ ಗುರುಗಳು, ಎಲ್ಲ ಒಂದು ಕಡೆ ಸ್ಟ್ರಕ್ ಆಗಿರುವಂಥದ್ದು ಇರ್ಬೋದು, ಅಥವಾ ಅಂಥದ್ದೇ ಸಮಸ್ಯೆ ಇದ್ರೂ ಕೂಡ ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಏನಾದರೂ ಬರಬೇಕಾಗಿರುವಂಥ ಹಣ ಸ್ಟ್ರಕ್ ಆಗಿದೆ, ತುಂಬ ಬ್ರೇಕ್ ಆಗ್ತಾ ಇದೆ, ಇವತ್ತು ಬಂದುಬಿಡುತ್ತೆ ಆದರೆ ಬರ್ತಾ ಇಲ್ಲ, ಈ ರೀತಿ ತೊಂದರೆಗಳಾಗ್ತಾ ಇದೆ ಅಂತಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ, ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.